Welcome to Summit Academy, and today we will be seeing few current affairs from July 2024. Please do like, share and subscribe to our channel for more such videos. Let us begin. First one, ನಾವು ಮನುಜರು ಪ್ರೋಗ್ರಾಮ್ ಕರ್ನಾಟಕ ಗೌರ್ಮೆಂಟ್ ಸ್ಟಾರ್ಟ್ ಮಾಡಿದೆ. ಸೊ ಕರ್ನಾಟಕದಲ್ಲಿ ಇದನ್ನ ಸ್ಕೂಲ್ಗಳಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಮಕ್ಕಳಿಗೆ ಇದು ಎಕ್ಸ್ಟ್ರಾ ಅಡಿಷನಲ್ ನಾಲೆಡ್ಜ್. ಸೊ ಯಾತ್ರ ಬಗ್ಗೆ ಸೋಷಿಯಲ್ ಹಾರ್ಮೋನಿ, ಸೊಸೈಟಿಯಲ್ಲಿ ಹೆಂಗೆ ಎಲ್ಲರೂ ಚೆನ್ನಾಗಿ ಒಟ್ಟಿಗೆ ಇರಬೇಕು ಅಂತ, ಸಿಗ್ನಿಫಿಕೆನ್ಸ್ ಆಫ್ ಲೋಕಲ್ ಅಂಡ್ ನ್ಯಾಷನಲ್ ಫೆಸ್ಟಿವಲ್ಸ್, ಹಬ್ಬಗಳ ಬಗ್ಗೆ, ಫೋಕ್ ಕಲ್ಚರ್ ಬಗ್ಗೆ, ಗೇಮ್ಸ್ ಮತ್ತೆ ಸ್ಪೋರ್ಟ್ಸ್ ಪ್ರಮೋಷನ್ಗೋಸ್ಕರ. ಇದರಲ್ಲಿ ಮೇನ್ ಫೋಕಸ್ ವಿಲ್ ಬಿ ಆನ್ ಯೋರ್ ಸೋಷಿಯಲ್ ರಿಫಾರ್ಮರ್ಸ್, ಸಮಾಜ ಸುಧಾರಕರು, ಮತ್ತೆ ಲೋಕಲ್ ಲ್ಯಾಂಡ್ ಮಾರ್ಕ್ಸ್ ಯಾವ್ದ್ಯಾವ್ದಿದೆ ಅದು, ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಬ್ರೇಕ್ ಡೌನ್ ಆಗಿ ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಬಂದಿದೆ, ಅದರಿಂದ ಏನ್ ಇಂಪ್ಯಾಕ್ಟ್ ಆಗ್ತಿದೆ ಅಂತ ನ್ಯೂಕ್ಲಿಯರ್ ಫ್ಯಾಮಿಲಿ, ಇನ್ಇಕ್ವಾಲಿಟಿ ಎಲಿಮಿನೇಷನ್, ಕಾನ್ಸ್ಟಿಟ್ಯೂಷನಲ್ ಲರ್ನಿಂಗ್ಸ್ ಆಫ್ ಈಕ್ವಾಲಿಟಿ, ಲಿಬರ್ಟಿ, ಫ್ರೆಟರ್ನಿಟಿ, ಇದನ್ನೆಲ್ಲ ಸ್ಕೂಲಿಂದಾನೇ ಹೇಳ್ಕೊಡ್ಬೇಕು ಅಂತ ನಾವು ಮನುಜರು ಪ್ರೋಗ್ರಾಮ್ ಅನ್ನ ಕರ್ನಾಟಕ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಒನ್ ಬಂದು ಪ್ರಾಜೆಕ್ಟ್ ಪರಿ, ಪಬ್ಲಿಕ್ ಆರ್ಟ್ ಆಫ್ ಇಂಡಿಯಾ. ಸೊ ಈ ಪಬ್ಲಿಕ್ ಆರ್ಟ್ ಆಫ್ ಇಂಡಿಯಾ ಪ್ರಮೋಷನ್ಗೋಸ್ಕರ ಇದೆ ಈ ಪ್ರಾಜೆಕ್ಟ್. ಸೊ ಪಬ್ಲಿಕ್ ಆರ್ಟ್ ಇಂಡಿಯಾದಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ ಅಂತ ನೋಡೋಣ. ಫಾಡ್ ಪೇಂಟಿಂಗ್ಸ್ ರಾಜಸ್ಥಾನ್, ತಂಕಾ ಪೇಂಟಿಂಗ್ ಸಿಕ್ಕಿಂ ಅಂಡ್ ಲಡಾಖ್ ಅಲ್ಲಿ, ಗೋಂಡ ಆರ್ಟ್ ಮಧ್ಯಪ್ರದೇಶಲ್ಲಿ, ತಂಜಾವೂರು ಪೇಂಟಿಂಗ್ಸ್ ತಮಿಳುನಾಡಲ್ಲಿ, ಕಲಂಕಾರಿ ಆಂಧ್ರ ಪ್ರದೇಶದ್ದು, ಅಲ್ಪೋನಾ ಆರ್ಟ್ ವೆಸ್ಟ್ ಬೆಂಗಾಲ್, ಚೆರಿಯಲ್ ಪೇಂಟಿಂಗ್ ತೆಲಂಗಾಣ, ಪಿಚವಿ ಪೇಂಟಿಂಗ್ ರಾಜಸ್ಥಾನ್, ಲಾಂಜಿಯಾ ಸೌರೋ ಒಡಿಶಾ, ಪಟ್ಟಚಿತ್ರ ವೆಸ್ಟ್ ಬೆಂಗಾಲ್, ಬಣಿಥನಿ ಪೇಂಟಿಂಗ್ ರಾಜಸ್ಥಾನ್, ವರ್ಲಿ ಪೇಂಟಿಂಗ್ ಮಹಾರಾಷ್ಟ್ರ, ಪಿಥೋರಾ ಆರ್ಟ್ ಗುಜರಾತ್, ಐಪನ್ ಉತ್ತರಾಖಂಡ್, ಕೇರಳ ಮ್ಯೂರಲ್ಸ್ ಕೇರಳದಲ್ಲಿ, ಅಲ್ಪನಾ ಆರ್ಟ್ ತ್ರಿಪುರಾ. So these are some of the important projects taken up under your project Pari. Next, project Zorawar. Zorawar ಅನ್ನಂಥದ್ದು ಒಂದು ಲೈಟ್ ವೇಟ್ ಟ್ಯಾಂಕ್. ಇದು ಹೆವಿ ವೇಟ್ ಟ್ಯಾಂಕ್ ಇದ್ರೆ ಅದು ಹೈ ಆಲ್ಟಿಟ್ಯೂಡ್, ಎತ್ತರ ಜಾಸ್ತಿ ಇರೋ ಕಡೆ ಹೋಗಕ್ ಆಗ್ತಾ ಇಲ್ಲ. ಸೊ ಲಡಾಖ್ ಅಲ್ಲಿ ಎಲ್ಲೆಲ್ಲಿ ಎತ್ತರ ಜಾಸ್ತಿ ಇದೆ ಅದಕ್ಕೆ ಲೈಟ್ ವೇಟ್ ಟ್ಯಾಂಕ್ ಅನ್ನ ಒಂದನ್ನ ಡೆವಲಪ್ ಮಾಡಿದ್ದಾರೆ ಇನ್ ಕೊಲಾಬರೇಷನ್ ವಿತ್ ಲಾರ್ಸನ್ ಅಂಡ್ ಟರ್ಬೋ, LNT ಅವ್ರ ಜೊತೆಯಲ್ಲಿ. ಸೊ ಇದು DRDO ಮತ್ತೆ LNTO ಇಬ್ರು ಸೇರಿ ಮಾಡಿರೋ ಅಂತ ಒಂದು ಲೈಟ್ ವೇಟ್ ಟ್ಯಾಂಕ್, ಲಡಾಖ್ಗೆನೆ ಎಸ್ಪೆಷಲಿ ಹೈ ಆಲ್ಟಿಟ್ಯೂಡ್ ರೀಜನ್ಗೆ ಅಂತಾನೆ ಮಾಡಿದ್ದಾರೆ. ಸೊ ಪ್ರಾಜೆಕ್ಟ್ ಜೊರಾವರ್ ಅದನ್ನ ಇವಾಗ 2027 ಅಲ್ಲಿ ಅದನ್ನ ರೆಡಿ ಮಾಡಿ ಅದನ್ನ ಲಡಾಖ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್, ನಿಪುಣ ಭಾರತ ಮಿಷನ್. ನಿಪುಣ ಭಾರತ ಮಿಷನ್, ನಿಪುಣ ಅಂದ್ರೆ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ನ್ಯೂಮರಸಿ. ಸೊ ಈ ಫೌಂಡೇಶನಲ್ ನಾಲೆಡ್ಜ್, ಲಿಟ್ರಸಿ, ಅಲ್ಫಾಬೆಟ್ಗಳು ಮತ್ತೆ ನ್ಯೂಮರಸಿ ಎಲ್ಲ ತುಂಬಾ ಮಕ್ಕಳಿಗೆ ಪ್ರಾಬ್ಲಮ್ ಇರೋದ್ರಿಂದ FLN ಅಂತ ಹೇಳಿ NEPA ಕೆಳಗಡೆ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಅದನ್ನ ಮಾಡಿದ್ದಾರೆ. ಸೊ ಆ FLNಗೋಸ್ಕರ ಈ ನಿಪುಣ ಭಾರತ ಮಿಷನ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಈ ಫೌಂಡೇಶನಲ್ ಲಿಟ್ರಸಿ ಅಂದ್ರೆ ರೀಡಿಂಗ್ ಮತ್ತೆ ರೈಟಿಂಗ್ ಅಲ್ಲಿ ಮಕ್ಕಳಿಗೆ ಯಾವುದೇ ತೊಂದರೆ ಇರಬಾರ್ದು, ಮತ್ತೆ ನ್ಯೂಮರಿಕಲ್ ಸ್ಕಿಲ್ಸ್ ಅಲ್ಲಿ ಮಕ್ಕಳಿಗೆ ಏನೇ ತೊಂದರೆ ಇರಬಾರ್ದು ಅಂತ ಇದನ್ನ ಲಾಂಚ್ ಮಾಡಿದ್ದಾರೆ. ದಿಸ್ ವಿಲ್ ಬಿ ಬಿಟ್ವೀನ್ ದ ಏಜ್ ಗ್ರೂಪ್ ಆಫ್ 3 to 9 years ಚಿಲ್ಡ್ರನ್. ಸೆಕೆಂಡ್ ಸ್ಟ್ಯಾಂಡರ್ಡ್ ವರ್ಗೂ ಇದನ್ನ ಹೇಳಿಕೊಟ್ಟು FLN ಮೇಲೆ ಫೋಕಸ್ ಮಾಡ್ತಾರೆ. ನೆಕ್ಸ್ಟ್, ಕ್ರಿಮಿನಲ್ ಲಾಗಳು. ಇಂಡಿಯಾದ್ದು ಹೊಸ ಕ್ರಿಮಿನಲ್ ಲಾಗಳು ಜುಲೈ 1 ಇಂದ ಜಾರಿಯಾಗಿದ್ದಾವೆ. ಸೊ ಭಾರತೀಯ ನ್ಯಾಯ ಸಂಹಿತ 2023 ಬಂದು ಇಟ್ ಇಸ್ ರೀಪ್ಲೇಸ್ಮೆಂಟ್ ಆಫ್ ಇಂಡಿಯನ್ ಪೀನಲ್ ಕೋಡ್ 1860. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023 ಬಂದು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ 1973ನ ರೀಪ್ಲೇಸ್ ಮಾಡ್ತಾ ಇದೆ. ಭಾರತೀಯ ಸಾಕ್ಷ್ಯ ಅಧಿನಿಯಮ 2023, ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ಅನ್ನ ಅದು ರೀಪ್ಲೇಸ್ ಮಾಡ್ತಾ ಇದೆ. ಜಾರಿಯಾಗಿರೋದು ಜುಲೈ 1 ಇಂದ. ನೆಕ್ಸ್ಟ್, ಹುಮಾಯೂನ್ ಟೂಮ್ ಕಾಂಪ್ಲೆಕ್ಸ್ ಅಲ್ಲಿ ದೇ ಹ್ಯಾವ್ ಸ್ಟಾರ್ಟೆಡ್ ದಿ ಫಸ್ಟ್ ಸಂಕನ್ ಮ್ಯೂಸಿಯಂ. ಸೊ ಇಂಡಿಯಾದ ಫಸ್ಟ್ ಸಂಕನ್ ಮ್ಯೂಸಿಯಂ ಅನ್ನ ಹುಮಾಯೂನ್ ಟೂಮ್ ಕಾಂಪ್ಲೆಕ್ಸ್ ಅಲ್ಲಿ ಮಾಡಿದ್ದಾರೆ. ಇದು ಓಪನ್ ಆಗಿದ್ದು ಜುಲೈ 29, 2024 ಇಂದ ಓಪನ್ ಆಗಿದೆ. ಹುಮಾಯೂನ್ ಟೂಮ್ ಅನ್ನ ಅವರ ಹೆಂಡತಿ ಬೀಗಾ ಬೇಗಂ ಅವ್ರ ಹಾಜಿ ಬೇಗಂ ಅವರು 1569 ಇಂದ 70 ವರೆಗೂ ಕಟ್ಸಿದ್ರು. ಇದು ಹುಮಾಯೂನ್ ತೀರ್ಕೊಂಡ 14 ವರ್ಷದ ನಂತರ ಕಟ್ಸಿದಂತ ಒಂದು ಗೋರಿ. ಆರ್ಕಿಟೆಕ್ಟ್ ಬಂದು ಮಿರಾಕ್ ಮಿರ್ಜಾ ಘಿಯಾತ್. ಇದು ಇಂಡಿಯಾದ ಫಸ್ಟ್ ಗಾರ್ಡನ್ ಟೂಂಬ್ ಆಗಿದೆ. ಸೊ ಇಂಡಿಯಾ ಸಬ್ ಕಾಂಟಿನೆಂಟ್ ಅಲ್ಲೇನೆ ಫಸ್ಟ್ ಗಾರ್ಡನ್ ಟೂಂಬ್. ಓಕೆ, ಸೊ ಇದರಲ್ಲಿ ಸಂಕನ್ ಮ್ಯೂಸಿಯಂ ಅನ್ನ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ.
ನೆಕ್ಸ್ಟ್, ಇಂಡಿಯಾದ್ದು 500th ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಹ್ಯಾಸ್ ಬೀನ್ ಓಪನ್ಡ್ ಇನ್ ಐಜ್ವಾಲ್, ಮಿಜೋರಾಂ. ಈ ಚಾನಲ್ ಹೆಸರು ಬಂದು ಅಪ್ತಾ ರೇಡಿಯೋ 90.0 FM. ನೆಕ್ಸ್ಟ್, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಭವನಲ್ಲಿ 25th ಜುಲೈ ದಿವಸ 2 ಹಾಲ್ಗಳನ್ನ ಮರುನಾಮಕರಣ ಮಾಡಿದ್ದಾರೆ. ದೇ ಹ್ಯಾವ್ ಚೇಂಜ್ ದ ನೇಮ್ ಆಫ್ 2 halls. ಒನ್ ಇಸ್ ದರ್ಬಾರ್ ಹಾಲ್, ಅದನ್ನ ಗಣತಂತ್ರ ಮಂಡಪ ಅಂತ ಮಾಡಿದ್ದಾರೆ. ಇನ್ನೊಂದು ಅಶೋಕ ಹಾಲ್, ಅದನ್ನ ಅಶೋಕ ಮಂಡಪ ಅಂತ ಹೇಳಿ ಚೇಂಜ್ ಮಾಡಿದ್ದಾರೆ. ನೆಕ್ಸ್ಟ್, ಇಂಡಿಯಾ ನ್ಯಾಷನಲ್ ಮ್ಯಾರಿಟೈಮ್ ಡೊಮೇನ್ ಅವೇರ್ನೆಸ್ ಸೆಂಟರ್ NMDAC ಅನ್ನ ಓಪನ್ ಮಾಡಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಇಟ್ ವಿಲ್ ಫೈಟ್ ಯುವರ್ ಟೆರರಿಸಮ್, ಭಯೋತ್ಪಾದನೆ, ಪೈರಸಿ, ಕಳ್ಳತನ, ಹಡಗುಗಳನ್ನೇ ಕಳ್ಳತನ ಮಾಡ್ತಾರೆ. ಸೊ ಆ ಕಳ್ಳತನ, ಟ್ರಾಫಿಕಿಂಗ್, ಕಳ್ಳ ಸಾಗಾಣಿಕೆ, ಮನುಷ್ಯರು, ಮಕ್ಕಳು, ಸಾಮಾನುಗಳನ್ನೆಲ್ಲ ಕಳ್ಳ ಸಾಗಾಣಿಕೆ ಮಾಡ್ತಾರೆ, ಇಲ್ಲೀಗಲ್ ಫಿಶಿಂಗ್ ಮಾಡ್ತಾರೆ. ಸೊ ಇದನ್ನ ಎಲ್ಲಾನು ಕಂಟ್ರೋಲ್ ಮಾಡೋದಕ್ಕೆ ಇಂಡಿಯಾ ಇಸ್ ಓಪನಿಂಗ್ NMDAC, ನ್ಯಾಷನಲ್ ಮ್ಯಾರಿಟೈಮ್ ಡೊಮೇನ್ ಅವೇರ್ನೆಸ್ ಸೆಂಟರ್ ಅಂತ. ಸೊ ಇಟ್ ವಿಲ್ ಫೈಟ್ ಆಲ್ ದೀಸ್ ಪ್ರಾಬ್ಲಮ್ಸ್ ಇನ್ ದ ಇಂಡಿಯನ್ ಓಷನ್ ರೀಜನ್. ನೆಕ್ಸ್ಟ್, ಸ್ವಪ್ನ ಕಲಿಂಗಲ್ ಇವರಿಗೆ ಸ್ಪೈಸ್ ಅವಾರ್ಡ್ 2024 ಅನ್ನ ಕೊಡಲಾಗಿದೆ. ಸೊ ಇವರು ತ್ರಿಶೂರಿನಲ್ಲಿರೋ ಅಂತ ಒಬ್ರು ಫಾರ್ಮರ್ ಇವರು. ಸೊ ಅವರಿಗೆ ಈ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ ದೀಸ್ ವರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಫ್ ಜುಲೈ. ಹೋಪ್ಫುಲಿ ಇಟ್ ವಾಸ್ ಹೆಲ್ಪ್ಫುಲ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.